ಪಬ್ಲಿಕ್ ಡಿಜಿಟಲ್ನ ವಿಶೇಷ ಸುದ್ದಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ದಸರಾ ಗಜಪಡೆಯ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೇನೆ. ಪ್ರಮುಖವಾಗಿ ದಸರೆಗಾಗಿ ಅಭಿಮನ್ಯುವಿನ ಟೀಮ್ ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದಿದೆ. ಅದರಲ್ಲೂ ಕೂಡ ಮೈಸೂರಿನ ಅರಮನೆಯ ಅಂಗಳದಲ್ಲಿ ದಸರಾ ಗಜಪಡೆಗೆ ರಾಜಾತಿಥ್ಯ ಶುರುವಾಗಿದೆ. ಹಾಗಾದರೆ ಈ ರಾಜಾತಿಥ್ಯ ಯಾವ ರೀತಿಯಾಗಿರುತ್ತೆ, ಪ್ರತಿದಿನ ಯಾವ ರೀತಿಯಾದಂಥ ಫುಡ್ಗಳನ್ನು ಈ ದಸರಾ ಗಜಪಡೆಗೆ ನೀಡ್ತಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ, ತಾವೀಗ ಗಮನಿಸ್ತಾ ಇದ್ದೀರಿ, ಇದು ದಸರಾ ಗಜಪಡೆಗೆ ನೀಡ್ತಾ ಇರುವಂತಹ ರಾಜಾತಿಥ್ಯ. ಅಂದರೆ ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಒಟ್ಟು 3 ಅವಧಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಕ್ವಾಲಿಟಿ ಆದಂತಹ ಫುಡ್ಡನ್ನು, ಅಂದರೆ ಹುರುಳಿ, ಬೆಣ್ಣೆ, ಬೆಲ್ಲ ಜೊತೆಗೆ ವಿವಿಧ ರೀತಿಯಾದಂತಹ ತರಕಾರಿಗಳು ಎಲ್ಲದನ್ನು ಮಿಕ್ಸ್ ಮಾಡಿರುವಂತಹ ಊಟವನ್ನು ಈ ಒಂದು ದಸರಾ ಗಜಪಡೆಗಳಿಗೆ ಪ್ರತಿದಿನವೂ ಕೂಡ ಇದೇ ರೀತಿಯಾಗಿ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿ, ತಾವೀಗ ಉಂಡೆಗಳನ್ನು ಕೂಡ ಗಮನಿಸ್ತಿದ್ದೀರಿ, ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿ ಆನೆಗಳ ಬಾಯಿಗೆ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಕಾಡಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಗಜಪಡೆ ತಮ್ಮ ಆಹಾರವನ್ನು ತಾವೇ ಹುಡ್ಕೊಳ್ತಾ ಇರ್ತಾರೆ. ಆದರೆ ನಗರಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಅವುಗಳ ಆಹಾರವನ್ನು ಹುಡ್ಕೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ಇಲ್ಲಿ ಆ ಥರದ ಸಾಧ್ಯತೆಗಳೇ ಖಂಡಿತವಾಗಲೂ ಕೂಡ ಇರೋದಿಲ್ಲ. ಹೀಗಾಗಿ ಅರಮನೆಯ ಅಂಗಳದಲ್ಲಿರುವಂತಹ ಈ ಒಂದು ದಸರಾ ಗಜಪಡೆಗೆ ರಾಜಾತಿಥ್ಯವನ್ನು ಅರಣ್ಯ ಇಲಾಖೆ ನೀಡುತ್ತೆ. ಪ್ರತಿ ದಿನವೂ ಕೂಡ ಈ ರೀತಿಯಾಗಿ ಬೆಳಿಗ್ಗೆಯೇ ಹುರುಳಿಕಾಳು ಮತ್ತು ವಿವಿಧ ರೀತಿಯಾದಂತಹ ಕಾಳುಗಳನ್ನು ಬೇಯಿಸಿ, ಜೊತೆಗೆ ಅದಕ್ಕೆ ಬೆಣ್ಣೆಯನ್ನು ಮಿಕ್ಸ್ ಮಾಡಿ, ಅದರ ಜೊತೆಗೆ ವಿವಿಧ ರೀತಿಯಾದಂತಹ ತರಕಾರಿಗಳನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಆ ರೀತಿಯಾದಂಥ ಮಿಕ್ಸ್ ಮಾಡಿದಂತಹ ತರಕಾರಿಗಳು ಎಲ್ಲದರನ್ನು ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡಿ ಆ ಒಂದು ಆನೆಗಳಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ಹಂತವಾಗಿ ಅವುಗಳಿಗೆ ಫುಡ್ಡಿನ ಗಾತ್ರವನ್ನು ಕೂಡ ಹೆಚ್ಚು ಮಾಡಲಾಗ್ತದೆ. ಬೆಳಿಗ್ಗೆ ಅವರು ವಾಕಿಂಗನ್ನು ಹೋಗೋದಕ್ಕಿಂತ ಮುಂಚೆ ತಾಲೀಮು ಹೆಚ್ಚು ಕಡಿಮೆ 6-7 ಕಿಲೋಮೀಟರ್ ಗಟ್ಟಲೆ ತಾಲೀಮನ್ನು ಹೋಗ್ತಾರೆ. ತಾಲೀಮನ್ನು ಹೋಗೋದಕ್ಕಿಂತ ಮುಂಚೆ ಈ ರೀತಿಯಾದಂತಹ ಆಹಾರವನ್ನು ಕೊಡ್ತಾರೆ. ಜೊತೆಗೆ ಸಂಜೆ ತಾಲೀಮನ್ನು ಮುಗಿಸಿ ಬಂದ ನಂತರದಲ್ಲೂ ಕೂಡ ಮತ್ತೆ ಆಹಾರವನ್ನು ಅವುಗಳಿಗೆ ಕೊಡುವಂತಹ ವ್ಯವಸ್ಥೆ. ಯಾಕೆಂದರೆ ಆನೆಗಳನ್ನು ಮೇಂಟೈನ್ ಮಾಡುವಂಥದ್ದು ಅಷ್ಟು ಸುಲಭವಲ್ಲ. ಅದರಲ್ಲೂ ಕೂಡ ಅವು ಕಾಡಿನಲ್ಲಿದ್ದಾಗ ತಮಗೆ ಬೇಕಾದಂಥ ಆಹಾರಗಳನ್ನು ಅವು ತಿಂತಾ ಇರ್ತವೆ. ಆದರೆ ಇಲ್ಲಿ ಪೌಷ್ಟಿಕಾಂಶವಾದಂಥ ಆಹಾರವನ್ನು ಕೊಡುವಂತಹದ್ದು ನಮ್ಮ ಜವಾಬ್ದಾರಿ. ಹಾಗಾಗಿಯೇ ಅರಣ್ಯ ಇಲಾಖೆ ಹುಲ್ಲು, ಕಬ್ಬು ಇವೆಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಕೊಡ್ತಾರೆ. ಎಸ್ಪೆಷಲಿ ಬೇಯಿಸಿದಂತಹ ಕಾಳುಗಳಲ್ಲಿ ಭಾಳ ದೊಡ್ಡ ಮಟ್ಟದ ಕ್ವಾಲಿಟಿ ಆಗಿರುತ್ತೆ. ಜೊತೆಗೆ ಅದಕ್ಕೆ ಬೆಣ್ಣೆಯನ್ನು ಕೂಡ ಮಿಕ್ಸ್ ಮಾಡಲಾಗುತ್ತೆ. ಅದೇ ರೀತಿಯಾದಂಥ ಫುಡ್ಡು ತಾವೀಗ ಗಮನಿಸ್ತಾ ಇರುವಂಥದ್ದು, ಅದರಲ್ಲಿ ವಿವಿಧ ರೀತಿಯಾದಂತಹ ಕಾಳುಗಳಿರ್ತದೆ. ಎಲ್ಲ ರೀತಿಯ ಪರ್ಟಿಕ್ಯುಲರಾಗಿ ಹೆಸರು ಕಾಳು, ಹುರುಳಿಕಾಳು ಅವೆಲ್ಲದೂ ಕೂಡ ಇರುತ್ತೆ. ಅದಕ್ಕೆ ಬೆಣ್ಣೆಯನ್ನು ಮಿಕ್ಸ್ ಮಾಡಿರ್ತಾರೆ ಮತ್ತು ವಿವಿಧ ರೀತಿಯಾದಂಥ ತರಕಾರಿಗಳನ್ನು ಕೂಡ ಮಿಕ್ಸ್ ಮಾಡಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಇದರ ಜೊತೆಗೆ ಮಧ್ಯಾಹ್ನದ ಹೊತ್ತಿಗೆ ಅವರುಗಳಿಗೆ ಹುಲ್ಲನ್ನು ಕೊಡುವಂಥದ್ದು ಮತ್ತು ಕಬ್ಬನ್ನು ಕೊಡುವಂಥದ್ದು ಈ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಆದರೆ ಹುಲ್ಲು ಮತ್ತು ಕಬ್ಬು ಈ ಎಲ್ಲವೂ ಕೂಡ ಅರಣ್ಯದಲ್ಲಿ ಅವಕ್ಕೆ ಸಿಗುತ್ತೆ. ಆದರೆ ಈ ಥರದ ಒಂದು ಕ್ವಾಲಿಟಿ ಆದಂತಹ ಆಹಾರ ಪದಾರ್ಥಗಳು ಅವಕ್ಕೆ ಎಲ್ಲೂ ಕೂಡ ಸಿಗೋದಿಲ್ಲ. ಆದರೆ ಅವುಗಳಿಗೆ ದಸರಾದಲ್ಲಿ ಮಾತ್ರ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ನಾನು ನಿಮಗೆ ಆನೆಗಳ ಅಡುಗೆ ಮನೆಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದು ಆನೆಗಳ ಅಡುಗೆ ಮನೆ ಇದು. ಇಲ್ಲಿ ಬೇಯ್ತಾ ಇರುವಂತಹ ಕಾಳುಗಳನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ವಿವಿಧ ರೀತಿಯಾದಂತಹ ಕಾಳುಗಳನ್ನು ಈ ರೀತಿಯಾಗಿ ಬೇಯಿಸ್ತಾರೆ. ಬೇಯಿಸಿದಂತಹ ಕಾಳುಗಳಿಗೆ ತರಕಾರಿಗಳನ್ನು ಮಿಕ್ಸ್ ಮಾಡ್ತಾರೆ. ತರಕಾರಿಗಳನ್ನು ಮಿಕ್ಸ್ ಮಾಡಿ ಅವುಗಳಿಗೆ ತಿನ್ನಿಸುವಂಥದ್ದು. ಆನೆಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ತಮ್ಮ ಶಿಬಿರಗಳಲ್ಲಿ ಇದ್ರೂ ಕೂಡ ಅವುಗಳ ಪಾಡಿಗೆ ಅವು ಕಾಡಿನ ತಮ್ಮ ಸರೌಂಡಿಂಗ್ನಲ್ಲಿ ಅವು ಓಡಾಡ್ತಾ ಇರ್ತವೆ. ಆದರೆ ಅಲ್ಲಿ ಅವಕ್ಕೆ ಕಬ್ಬು ಮತ್ತು ವಿವಿಧ ರೀತಿಯಾದಂತಹ ಹುಲ್ಲುಗಳನ್ನು ತಿಂತಾ ಇರ್ತವೆ. ಆದರೆ ಈ ರೀತಿಯ ಪೌಷ್ಟಿಕಾಂಶವಾದಂಥ ಆಹಾರಗಳನ್ನು ತಿಂತಾ ಇರೋದಿಲ್ಲ. ಇದು ತಾವೀಗ ಅಲ್ಲಿ ಹೊರಭಾಗದಲ್ಲಿ ನೋಡೋದಲ್ಲ, ಉಂಡೆ ಕಟ್ಟಿ ಕೊಡ್ತಾ ಇದ್ದಂತಹ ಆಹಾರ ಇದೆ. ವಿವಿಧ ರೀತಿಯಾದಂಥ ಕಾಳುಗಳನ್ನು ಬೇಯಿಸಿರುವಂತಹ ಆಹಾರ ಮತ್ತು ವಿವಿಧ ರೀತಿಯಾದಂತಹ ತರಕಾರಿಗಳು ಕೂಡ ಇಲ್ಲಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಅರಮನೆಯ ಒಳಭಾಗದಲ್ಲಿ, ಮೈಸೂರಿನ ಅರಮನೆಯ ಒಳಭಾಗದಲ್ಲಿ ಇರುವಂತಹ ಆನೆಗಳ ಅಡುಗೆ ಮನೆ ಅಂತ ಅಂದರೆ ಇದು ತಪ್ಪಾಗಲಿಕ್ಕಿಲ್ಲ. ಇದು ಒಂದು ರೀತಿಯಾದಂತಹ ಆನೆಗಳ ಅಡುಗೆ ಮನೆ. ಆನೆಗಳಿಗೆ ಬೇಕಾಗುವಂತಹ ಫುಡ್ನ ರೇಷನ್ನನ್ನು ಕೂಡ ಎತ್ತಿಟ್ಟಿರುವಂತಹದರ ಗೋಡೌನನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದು ಆನೆಗಳ ರೇಷನನ್ನು ಇಟ್ಟಿರುವಂತಹ ಗೋಡೌನ್. ತಾವೀಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಆನೆಗಳ ಫುಡ್ಡನ್ನು ತಯಾರು ಮಾಡೋದಕ್ಕೆ ಇಟ್ಟಿರುವಂತಹ ಗೋಡೌನ್. ನಾನು ಆಗಲೇ ಹೇಳಿದ್ನಲ್ಲ, ವಿವಿಧ ರೀತಿಯಾದಂತಹ ಕಾಳುಗಳು, ಹೆಸರು ಕಾಳುಗಳು, ಅಕ್ಕಿ, ಗೋಧಿ ಮತ್ತು ಎಲ್ಲ ರೀತಿಯಾದಂತಹ ಪದಾರ್ಥಗಳನ್ನ ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಇದು ಭತ್ತ ಮತ್ತು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬೆಲ್ಲದ ಅಚ್ಚುಗಳು ಇವೆಲ್ಲದನ್ನು ಕೂಡ ಮಿಕ್ಸ್ ಮಾಡುವಂಥದ್ದು. ಅಂದರೆ ಪ್ರತಿ ದಿನವೂ ಕೂಡ ಅವುಗಳಿಗೆ ಕೊಡಬೇಕಾಗಿರುವಂತಹ ಆಹಾರ. ಜೊತೆಗೆ ಇಲ್ಲಿಗ ತಾವೀಗ ಗಮನಿಸ್ಬೋದು, ಇದು ತೆಂಗಿನಕಾಯಿ ಈ ರೀತಿಯಾಗಿ ಮತ್ತು ವಿವಿಧ ರೀತಿಯಾದಂತಹ ಪೌಷ್ಟಿಕಾಂಶದ ಉಳ್ಳಂತಹ
ಎಲ್ಲ ಥರದ ಆಹಾರವನ್ನು ಅವುಗಳಿಗೆ ನೀಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇದು ಆನೆಗಳ ಫುಡ್ಡಿನ ಗೋಡೌನ್. ಆಗಲೇ ತಾವು ಗಮನಿಸಿದಂತಹದ್ದು ಆನೆಗಳ ಅಡುಗೆಯ ಮನೆ. ಇದು ಆನೆಗಳ ಫುಡ್ಗೆ ಇಟ್ಟಿರುವಂತಹ ಗೋಡೌನ್. ಇದು ತುಂಬ ಪ್ರತಿದಿನವೂ ಕೂಡ ಅದರ ಎಷ್ಟೆಷ್ಟು ಕೊಡ್ತೇವೆ ಏನು ಅನ್ನೋಂಥದ್ರ ಲೆಕ್ಕವೂ ಕೂಡ ಇಲ್ಲಿರುತ್ತೆ. ಅರಣ್ಯ ಇಲಾಖೆ ಇದೆಲ್ಲದನ್ನು ಕೂಡ ಮೇಂಟೈನ್ ಮಾಡ್ತಾ ಇರುತ್ತೆ. ಒಟ್ಟು ಹೆಚ್ಚು ಕಡಿಮೆ 50 ದಿನಗಳ ಕಾಲ ಆನೆಗಳನ್ನು ನಾವು ರಾಜ್ಯಾತಿಥ್ಯದ ಮೂಲಕವಾಗಿ ಸಾಕಬೇಕಾಗಿರುತ್ತೆ. ಹೀಗಾಗಿಯೇ ಕ್ವಾಲಿಟಿ ಆದಂತಹ ಫುಡ್ಡನ್ನು ನೀಡುವಂತಹ ಸಲುವಾಗಿಯೇ ಇಷ್ಟೆಲ್ಲ ಫುಡ್ಗಳನ್ನು ಕೂಡ ರೆಡಿ ಮಾಡಿಕೊಂಡಿರ್ತಾರೆ. ಹಂತವಾಗಿ ಅವುಗಳಿಗೆ ಕೊಡುವಂತಹ ಫುಡ್ಡಿನ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡ್ತಾರೆ. ತಾಲೀಮಿಗೆ ಮುಂಚೆ, ತಾಲೀಮಿನ ನಂತರ, ಹೀಗೆ ಅವುಗಳ ವ್ಯಾಯಾಮದ ಅವುಗಳ ವಾಕಿಂಗನ್ನು ಏನು ಮುಗಿಸ್ಕೊಂಬರ್ತವೆ, ತಾಲೀಮನ್ನು ಏನು ಮುಗಿಸ್ಕೊಂಬರ್ತವೆ, ತಾಲೀಮನ್ನು ಮುಗಿಸಿಕೊಂಡು ಬಂದ ಮೇಲೆ ಬೆಳಗ್ಗೆ ಮುಗಿಸೋದಕ್ಕಿಂತ ಮುಂಚೆ, ಹೋಗೋದಕ್ಕಿಂತ ಮುಂಚೆ, ತದನಂತರದಲ್ಲಿ ಮುಗಿಸೋದಕ್ಕಿಂತ ಮುಂಚೆ ಇಲ್ಲಿ ಗಮನಿಸ್ತಾ ಇದ್ದೀರಿ ಕಬ್ಬಿನ ಗಂಟೆಗಳನ್ನ ಇಟ್ಟಿರುವಂಥದ್ದು. ಈ ರೀತಿಯಾಗಿ ಒಂದೊಂದು ಇಂಡು ಕಬ್ಬುಗಳನ್ನು ಅವುಗಳಿಗೆ ಕೊಡುವಂಥದ್ದು ಮತ್ತು ಹಸಿರು ಹುಲ್ಲುಗಳನ್ನು ಕೊಡುವಂಥದ್ದು ಎಲ್ಲದನ್ನು ಕೂಡ ಮಾಡಲಾಗುತ್ತೆ. ಇದು ಎಲ್ಲದೂ ಕೂಡ ಇದು ಪರ್ಟಿಕ್ಯುಲರ್ ಇದೆಲ್ಲವೂ ಕೂಡ ಇರುವಂತಹದ್ದೇ ಆನೆಗಳಿಗೆ ಇಟ್ಟಿರುವಂತಹ ಫುಡ್. ಇದು ಒಂದು ರೀತಿಯಾಗಿ ಆನೆಗಳನ್ನು ರಾಜ್ಯಾತಿಥ್ಯವನ್ನೇ ಇಲ್ಲಿ ಪ್ರತಿ ದಿನವೂ ಕೂಡ ಈ ರೀತಿಯಾಗಿ ಫುಡ್ಗಳನ್ನು ತಯಾರು ಮಾಡುವಂತಹ ಕೆಲಸವನ್ನು ಇದೇ ಒಂದು ಅಡುಗೆ ಮನೆಯಲ್ಲಿ ಮಾಡುವಂಥದ್ದು. ಈ ಅಡುಗೆ ಮನೆಯಲ್ಲಿ ತಯಾರು ಮಾಡಿದಂತಹ ಆಹಾರವನ್ನು ಆನೆಗಳಿಗೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದು ರೀತಿಯಾಗಿ ಪ್ರತಿ 50 ದಿನ ಒಂದು ರೀತಿಯಾಗಿ ಪ್ರತಿಯೊಂದು ಆನೆಗಳನ್ನು ಬಹಳ ನೀಟಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ಅರಣ್ಯ ಇಲಾಖೆಯ ಮೇಲೆ ಇರುತ್ತೆ. ಹಾಗಾಗಿಯೇ ಅವುಗಳಿಗೆ ಕ್ವಾಲಿಟಿ ಆದಂಥ ಫುಡ್ಗಳನ್ನು ನೀಡುವ ಮೂಲಕವಾಗಿ ಆನೆಗಳ ತೂಕವನ್ನು ಕೂಡ ಹೆಚ್ಚು ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರವಾಗಿ ಆನೆಗಳು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಅವುಗಳ ತೂಕವನ್ನು ಮೊದಲು ಪರೀಕ್ಷೆ ಮಾಡ್ತಾರೆ. ತದನಂತರದಲ್ಲಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅವುಗಳ ತೂಕವನ್ನು ಪರೀಕ್ಷೆ ಮಾಡುವಂಥದ್ದು. ಯಾಕೆಂದರೆ ಈ ರೀತಿಯಾಗಿ ಒಂದು ರೀತಿಯಾಗಿ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅವುಗಳು ಯಾವ ರೀತಿಯಾಗಿ ನೋಡ್ಕೊಂಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ನಮ್ಮ ಜೊತೆಗೆ DCP ಅವರು ಕೂಡ ಇದ್ದಾರೆ. ಸರ್, ಒಂದು ರೀತಿಯಾಗಿ ರಾಜ್ಯಾತಿಥ್ಯ ಅಲ್ವಾ ಈ ಆನೆಗಳಿಗೆ ಕೊಡುವಂಥದ್ದು, ಯಾವ್ಯಾವ ಫುಡ್ ಕೊಡ್ತೀರಾ, ಹೇಗಿರುತ್ತೆ? ಹೌದು, ಅರಮನೆಗೆ ಬಂದಾಗ ಏನಂತಂದರೆ ಕಾಡಲ್ಲಿದ್ದರೆ ಅದಕ್ಕೆ ಆಯ್ಕೆಗಳಿರುತ್ತೆ. ರಾತ್ರಿ ಹೊತ್ತು ನಾವು ಕಾಡಿಗೆ ಬಿಟ್ಟಾಗ ಅದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಅಂತ ಮತ್ತು ಅದರ ಪೌಡರ್ಗಳನ್ನು ಅದು ಆಯ್ಕೆ ಮಾಡ್ಕೊಂಡು ತಿನ್ನುತ್ತೆ. ಬಟ್ ಇಲ್ಲಿ ಏನು ಅಂತಂದರೆ ಅದಕ್ಕೆ ನಾವು ಎಲ್ಲಿ ಬಿಡಲ್ಲಲ್ವ, 24 ಅವರ್ಸು ಅರಮನೆ ಒಳಗಡೆ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು ಅದನ್ನೆಲ್ಲ ಕೂಡ ನಾವೇ ಸಪ್ಲೈ ಮಾಡಬೇಕಾಗುತ್ತೆ. ಹಾಗಾಗಿ ಈ ಕಾನ್ಸಂಟ್ರೇಟೆಡ್ ಫುಡ್ಡನ್ನು ಕೊಡ್ತೀವಿ. ಸುಮಾರು ಒಂದು ಎಲಿಫೆಂಟ್ಸಿಗೆ 10 to 15% ಆಫ್ ದಿ ಬಾಡಿ ಬಯೋಮಾಸ್ ಅಂತ ಹೇಳ್ತೀವಿ ನಾವು ಫುಡ್ಡನ್ನು ಕೊಡಬೇಕಾದಾಗ. ಸೊ ದಟ್ಸ್ ಅ ತಮ್ ರೂಲು. ಅದ್ರ ಪ್ರಕಾರ ಹೋದರೆ ನಾವು 500 to 750 kg ಫುಡ್ಡನ್ನು ಕೊಡಬೇಕು. ನಾವು ಗಿವಿಂಗ್ 750 kg, 550 to 750 kg. ಹೆಣ್ಣನಾಗ ಸ್ವಲ್ಪ ವೇಟ್ ಕಡಿಮೆ ಇರುತ್ತೆ. ಹಾಗಾಗಿ ಒಂದು ದಿನಕ್ಕೆ ಹೌದು, ಒಂದು ದಿವಸಕ್ಕೆ ಎಷ್ಟು ಅಂದರೆ 750 kg ಫರ್ ಎಲಿಫೆಂಟ್. ಸೊ 450 kg ಬರೀ ನಾವು ಬ್ರಾಂಚ್ ವಾಟರ್ ಸಪ್ ಕೊಡ್ತೀವಿ, 450 kg. ಆಮೇಲೆ ಒಂದು ಗ್ರೀನ್ ಗ್ರಾಸಸ್ ಒಂದು 200 kg, 175 to 200 kg ಕೊಡ್ತೀವಿ. ಅದಾದಮೇಲೆ ಇದನ್ನು ಗ್ರೀನ್ ಗ್ರಾಸ್ ಆದಮೇಲೆ ಭತ್ತ ಮತ್ತು ಭತ್ತದ ಹುಲ್ಲು. ಸೊ ಅದನ್ನ ಎರಡು ಸೇರಿಸ್ಬಿಟ್ಟು ಇದು ಕುಸ್ರೆ ಅಂತ ಕಟ್ತಾರೆ. ಸೊ ಆ ಕುಸ್ರೆಯನ್ನು ಕೊಡ್ತಾ ಇರ್ತಾರೆ ಕಂಟಿನ್ಯೂಸ್, ಆವಾಗಲೂ ತಿಂತಾ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಅದಾದಮೇಲೆ ಇದು ಕಾನ್ಸಂಟ್ರೇಟೆಡ್ ಫುಡ್. ಇದು 10 to 12 kg ಇರುತ್ತೆ. 10 to 12 kg. ಇದು ಅಂದರೆ ಎಷ್ಟು ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟನ್ನು ಬ್ಯಾಲೆನ್ಸ್ ಮಾಡಿಸಲ್ಲ. ಹೆಣ್ಣಾನೆಗಳಿಗೆ ಒಂಚೂರು ಕಡಿಮೆ ಇರುತ್ತೆ, 1-2 kg ಕಡಿಮೆ ಆಗುತ್ತೆ. ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತಾ ಏನೋ ನಮ್ಮ ಜಂಬೂ ಸವಾರಿ ಹತ್ರ? ತಿನ್ನಲ್ಲ, ಅವು ಜಾಸ್ತಿ ತಿನ್ನಲ್ಲ. ಸೊ ಅದು ಏನು ನಾವು ಪ್ರೊಪೋರ್ಷನ್ ಮೇಂಟೈನ್ ಮಾಡಿರ್ತೀವಲ್ಲ ಅಷ್ಟೇ ಅದು ತಿನ್ನೋದು. ನಮ್ಮದು ವೆಯ್ಟನ್ನು ಜಾಸ್ತಿ ಮಾಡೋ ಅಜೆಂಡಾ ಅಲ್ಲ. ಇಟ್ಸ್ ಲೈಕ್ ಏನು ಅಂತಂದರೆ ಜಸ್ಟ್ ಸ್ಟೆಮಿನಾನ ಬಿಲ್ಟ್ ಮಾಡೋದು. ಅದು ಸ್ಟೆಮಿನಾ ಗಟ್ಟಿ ಆಗಬೇಕು. ಯಾಕಂದರೆ ನಾವು ಪರ್ ಡೇ ಅದಕ್ಕೆ 10 to 12 kilometers ನಾವು ಇದು ವರ್ಕೌಟ್ ಮಾಡಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮಿನಿಮಮ್ ಸ್ಟ್ರೆಂತ್ ಬೇಕಾಗುತ್ತೆ. ಸೊ ತಿಂದು ಕರೆಸ್ಕೊಂಡ್ರೆ ನಮಗೆ ಇದು ವೆರಿ ಹ್ಯಾಪಿ. ನಾವು ಅಂದರೆ ವೇಟ್ ಹೆಚ್ಚು ಮಾಡುವಂಥದ್ದು ಇದು ಅಲ್ಲ. ಅದೇ ನೀವು ಇದರಲ್ಲಾದರೆ, ಕಾಡೆಲ್ಲ ಅದೇನೆಂದರೆ ಒಂದು ದಿವಸಕ್ಕೆ ಒಂದು 10-15 ಆರಾಮ್ಸೆ ಒಂದು 15 kilometer ಓಡಾಡುತ್ತೆ. ಬಟ್ ಆ ವಾಕ್ಗೆ ಈ ವಾಕಿಗೆ ತುಂಬ ಡಿಫ್ರೆನ್ಸ್ ಇದೆ. ಇಟ್ಸ್ ಲೈಕ್ ಎ ಕಂಟಿನ್ಯೂಸ್ ವಾಕ್ ಇದು. ಅದು ಆದರೆ ತಿಂತಾ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ಪ್ರತಿ ವರ್ಷವೂ ಗಮನಿಸ್ತಾ ಇದ್ದಂಗೆ ಇದ್ದಕ್ಕಿದ್ದಂಗೆ ಒಂದು 500 kg 600 kg ಎಲ್ಲವೂ ಕೂಡ ಜಾಸ್ತಿ ಆಗ್ಬಿಡ್ತವೆ. ಈಗ ಇದು ಭೀಮಾ ಎಲಿಫೆಂಟ್ಸ್ ಲಾಸ್ಟ್ ಟೈಮ್ ಅರೌಂಡ್ 500 ಹತ್ರ ಇದು ಆಗಿತ್ತು, ಜಾಸ್ತಿ ಆಗಿತ್ತು. ಏನಂದರೆ ಅದು ಬೆಳೀತಾ ಇರೋ ಎಲಿಫೆಂಟ್ಸ್. ಅದು ಈಗ ಯಂಗ್ ಏಜ್, ಅದು 25 ವರ್ಷ ಅದಕ್ಕೆ. ಹಾಗಾಗಿ ಬೆಳೀತಾ ಇರೋ ಎಲಿಫೆಂಟ್ಸ್ಗಳು ಚೆನ್ನಾಗಿ ತಿಂದು ಸೊ ಬಾಡಿ ಬಿಲ್ಟ್ ಮಾಡೋದು ಇದ್ದೇ ಇರುತ್ತೆ. ಅದಿನ್ನೂ ಬೆಳೀತಾ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಅದು ಕಡಿಮೆ ಅಂತೂ ಆಗಲ್ಲ ಅದು. ಹಾಗಾಗಿ ನಿಯಮಿತವಾಗಿ ಆಹಾರ ಜೊತೆಗೆ ಆರೋಗ್ಯ ತಪಾಸಣೆ ಎರಡು ಕೂಡ ನಡೆಯುತ್ತೆ. ಹೌದು, ಖಂಡಿತ. ಅದು ಕಂಟಿನ್ಯೂಸ್ ನಾವು ಪಿಕಲ್ ಸ್ಯಾಂಪಲ್ಸು, ಬ್ಲಡ್ ಸ್ಯಾಂಪಲ್ಸನ್ನು ಲ್ಯಾಬಿಗೆ ಕಳಿಸ್ತಾ ಇರ್ತೀವಿ. ಸೊ ಏನಾದರೂ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಇದ್ದರೆ ಸೊ ಯಾವುದನ್ನು ಕಡಿಮೆ ಮಾಡಬೇಕು ಅದನ್ನು ಮಾಡ್ತೀವಿ. ಅಲ್ಲಿಗೆ ಬೆಳಿಗ್ಗೆಯಿಂದ ನಾವು
ಆಹಾರ ಕೊಡ್ತಾ ಇರುವಂಥದ್ದು ಅಥವಾ ಅದಕ್ಕೇನು ಶಿಫ್ಟ್ ಥರ ಮಾಡಿ? ಇಲ್ಲ, ಮಾರ್ನಿಂಗು ಸೇಮ್ ಇದೆ, ಕಾನ್ಸಂಟ್ರೇಟ್ ಫುಡ್ ಏನಿತ್ತಲ್ಲ ಇದನ್ನೇ ಕೊಡ್ತೀವಿ. ಸೊ ಈವ್ನಿಂಗ್ ಇದನ್ನೇ, ಮಧ್ಯದಲ್ಲಿ ಕುಸ್ರೆ ತಿನ್ನಿಸ್ತಾರೆ, ಆಮೇಲೆ ಬ್ರಾಂಚ್ ಪೌಡರ್ ಕೊಡ್ತಾರೆ, ಆಮೇಲೆ ಹುಲ್ಲನ್ನು ಕೊಡ್ತಾರೆ, ಈ ಥರ ಇರುತ್ತೆ ಅದು. ಅವತ್ತು ಅಂಬಾರಿಯ ದಿನ ಏನಾದರೂ ಸ್ಪೆಷಲ್ ಫುಡ್? ಹೌದು, ಆವತ್ತು ಬೇರೆ ಇರುತ್ತೆ ಅದು. ಆವತ್ತಂದರೆ ವಾಕಿಂಗಲ್ಲಿ ಕೊಡ್ತಾ ಹೋಗ್ತೀವಿ, ಅದು ಸ್ಪೆಷಲ್ ಕುಸ್ರೆ ಅಂತ ಕಟ್ತಾರೆ. ಸೊ ಅದ್ರದ್ದು ಸಪ್ರೇಟಾಗಿ ಕೊಡ್ತೀವಿ ಅದನ್ನು, ಅದು ಸ್ಪೆಷಲ್ ಆಗಿರುತ್ತೆ. ಇದು ಡಿ ಸಿ ಅವರ ಮಾತು. ಅಂದರೆ ಕ್ಲಾರಿಟಿ ಇದೆ. ಅಂದರೆ ಪ್ರತಿ ದಿನವೂ ಕೂಡ ಅವಕ್ಕೆ ಆಹಾರ ಏನು ಕೊಡ್ತಾ ಇದ್ದಾರೋ ಒಂದು ರೀತಿಯಾಗಿ 750 kg, ತಾವೀಗ ಡಿ ಸಿ ಎಫ್ ಹೇಳ್ತಾ ಇದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪ್ರತಿ ಆನೆಗಳಿಗೂ ಕೂಡ ಒಂದು ದಿನಕ್ಕೆ ಕೊಡುವಂತಹ ಫುಡ್ಡು 750 kg, ಅಷ್ಟರ ಪ್ರಮಾಣದ ಊಟವನ್ನು ಈ ಆನೆಗಳು ಮಾಡ್ತವೆ. ಹೆಣ್ಣಾನೆಗಳು ಅರೌಂಡ್ 450-500 kg ತಿಂತವೆ ಪ್ರತಿ ದಿನವೂ ಕೂಡ. ಅಂದರೆ ಇಡಿಯಾಗಿ ಕೇವಲ ಪೌಷ್ಟಿಕಾಂಶದ ಇದು ಮಾತ್ರ ಅಲ್ಲ, ಓರಾಗಿ ಹುಲ್ಲು ಜೊತೆಗೆ ಬೇಯಿಸಿದಂತಹ ಕಾಳು ಮತ್ತು ವಿವಿಧ ರೀತಿಯಾದಂತಹ ತರಕಾರಿಗಳು ಇವೆಲ್ಲದರ ಒಟ್ಟಾರೆಯಾಗಿ ಸೇರಿ ಒಟ್ಟು 750 kg ಒಂದು ಗಂಡನೆಗೆ ನೀಡುವಂತಹದ್ದು. ಅಲ್ಲಿಗೆ ಲೆಕ್ಕ ಹಾಕಿ ಹೆಚ್ಚು ಕಡಿಮೆ 750 kg ಒಂದೊಂದು ಆನೆಗಳು ತಿಂತವೆ, 450 kg ಹೆಣ್ಣಾನೆಗಳು ತಿಂತವೆ. ಇದು ಅಲ್ಟಿಮೇಟಾಗಿ ಜಂಬೂ ಸವಾರಿಯ ದಿನದವರೆಗೂ ಕೂಡ ಇದೇ ರೀತಿಯಾದಂತಹ ಆಹಾರವನ್ನು ಈ ಒಂದು ದಸರಾ ಗಜಪಡೆಗೆ ನೀಡುತ್ತೆ. ಅವತ್ತು ಏನೋ ಜಂಬೂ ಸವಾರಿಯ ದಿನ ಬೇರೆ ರೀತಿಯಾದಂಥ, ಯಾಕೆಂದರೆ ಅವತ್ತು ವಾಕಿಂಗು ಭಾಳ ಸ್ಲೋ ಆಗಿರುತ್ತೆ. ಯಾಕೆಂದರೆ ಅವತ್ತಿನ ಜನದ ಕ್ರೌಡ್ ಆ ರೀತಿಯಾಗಿರುತ್ತೆ. ಅವು ಸ್ಟಾಮಿನಾ ಕಳ್ಕೋಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇಡೀ ವಾಕ್ ಏನು ಮಾಡ್ತಾ ಇರ್ತಾವೋ ಆ ವಾಕಿನ ಸಂದರ್ಭದಲ್ಲಿ ಅವುಗಳಿಗೆ ಕುಸರಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈ ಟೈಮಲ್ಲಿ ವಾಕಿಂಗಲ್ಲಿ ಊಟ ಕೊಡೋದಿಲ್ಲ. ವಾಕಿಂಗ್ ಮುಗಿಸಿ ಬಂದ ಮೇಲೆ ಮತ್ತು ವಾಕಿಂಗ್ನ ಮೊದಲು 2 ಹಂತದಲ್ಲಿ ಕೊಡುವಂಥದ್ದು. ಮತ್ತು ಮಿಡ್ಲ್ ಆರ್ಡ್ರಲ್ಲಿ ನಾನು ಆಗಲೇ ಹೇಳಿದಂತೆ ಹುಲ್ಲು, ಕಬ್ಬು, ಈ ರೀತಿ ಎಲ್ಲ ಥರದ ಪೌಷ್ಟಿಕಾಂಶ ಅವ್ರು ಹೇಳ್ತಾ ಇದ್ದಂಥದ್ದು ವೆರಿ ಕ್ಲಾರಿಟಿ. ಎಲ್ಲ ಪೌಷ್ಟಿಕಾಂಶಗಳನ್ನ ಸೇರಿಸಿ ಒಂದು ದಿನಕ್ಕೆ ಒಂದು ಗಂಡಾನೆ ತಿನ್ನುವಂಥದ್ದು 750 kg ಆಹಾರವನ್ನು ಒಂದು ಗಂಡಾನೆ ಊಟ ಮಾಡುತ್ತೆ. ಒಂದು ಹೆಣ್ಣಾನೆ 450ರಿಂದ 500 kg ಊಟ ಮಾಡುತ್ತೆ. ಇದು ಒಂದು ರೀತಿಯಾಗಿ ದಸರಾ ಗಜಪಡೆಯ ಮೆನು ಅಂತಲೇ ಹೇಳ್ಬೋದು. ಅದಕ್ಕೆ ಎಲ್ಲರೂ ಸಾಮಾನ್ಯವಾಗಿ ಗಾದೆ ಮಾತು ಹೇಳ್ತಾರೆ, ಆನೆ ಸಾಕ್ದಂಗೆ ಆಗುತ್ತೆ ಅನ್ನುವಂಥದ್ದು. ಹಾಗೆ ಆನೆ ಸಾಕುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದೊಂದು ಆನೆ ಹೆಚ್ಚು ಕಡಿಮೆ ಈಗ 11 ಆನೆಗಳು ಬಂದಿದ್ದಾವೆ, ಅದಕ್ಕೆ ಇನ್ನು 5 ಆನೆಗಳು ಸೇರಿಕೊಳ್ತವೆ. ಲೆಕ್ಕ ಹಾಕಿ ಒಂದೊಂದು ಆನೆಗೆ 750 kg ಫುಡ್ ಅಂದರೆ ಒಂದು ದಿನಕ್ಕೆ ಎಷ್ಟು ಬೇಯಬೇಕು ಮತ್ತು ಅವುಗಳಿಗೆ ಆಹಾರದ ಎಷ್ಟರ ಮಟ್ಟಿಗೆ ಸಪ್ಲೈ ಮಾಡಬೇಕು ಅನ್ನುವಂಥದ್ದು. ಖಂಡಿತವಾಗ್ಲೂ ಕೂಡ ಅವುಗಳನ್ನ ನಾವು ನಮ್ಮ ಕೆಲಸಕ್ಕಾಗಿ, ಅಂದರೆ ನಮ್ಮ ನಾಡ ಹಬ್ಬದ ಕೆಲಸಕ್ಕಾಗಿ ಅಭಿಮನ್ಯುವಿನ ಟೀಮನ್ನು ಕರೆಸ್ಕೊಂಡಿದ್ದೀವಿ ಅನ್ನೋದಾದರೆ ಅವುಗಳಿಗೆ ರಾಜ್ಯಾತಿಥ್ಯ ಕೊಡುವಂಥದ್ದು ಕೂಡ ನಮ್ಮದೇ ಕೆಲಸ. ಆ ಕೆಲಸವನ್ನು ಅರಣ್ಯ ಇಲಾಖೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇರುವಂಥದ್ದೇ ಬಹಳ ಸಂತೋಷದ ವಿಚಾರ. ಇದು ಇವತ್ತಿನ ವಿಶೇಷ.